ಇತ್ತೀಚಿನ ದಿನಗಳಲ್ಲಿ ಫೈನಾನ್ಸ್ ಕಂಪನಿಗಳ ಆಟಾಟೋಪ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೆಲವೊಂದು ಕಡೆ ಫೈನಾನ್ಸ್ ಸಂಸ್ಥೆಯ ಸಿಬ್ಬಂದಿ ಅಮಾನವೀಯವಾಗಿ ವರ್ತಿಸ್ತಿರೋದು ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೊಂದು ತಾಜಾ ನಿದರ್ಶನ ಅಂದರೆ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಈ ಬ್ಯಾಹಟ್ಟಿ ಗ್ರಾಮದಲ್ಲಿ ಏನು ಗರ್ಭಿಣಿ ಮಹಿಳೆಯನ್ನು ಸಹ ಗರ್ಭಿಣಿ ಮಹಿಳೆಗೂ ಒಂದು ಮಾನವೀಯತೆ ತೋರದೇ ಹೊರ ಹಾಕಿ ಒಂದು ಮನೆಯನ್ನು ಸೀಸ್ ಮಾಡಿದಂತಹ ಘಟನೆ ನಡೆದಿದೆ. ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ಏನು ಗರ್ಭಿಣಿ ಮಹಿಳೆಗೆ ಬೇಕಿದ್ದಂತಹ ಅಂದರೆ ಆಕೆಗೆ ಏನು ತಾಯಿ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಯಾವುದೇ ಆಕೆಯ ಒಂದು ಏನು ಚಿಕಿತ್ಸೆ ಪಡೆದಂತಹ ದಾಖಲೆಗಳನ್ನು ಸಹ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡದೇ, ಆಕೆಗೆ ಊಟ ಮಾಡಲಿಕ್ಕೆ ಮತ್ತು ಆಕೆ ಟ್ಯಾಬ್ಲೆಟ್ ತೆಗೆದುಕೊಳ್ಳಲಿಕ್ಕೂ ಸಹ ಅವಕಾಶ ಮಾಡಿಕೊಡದೇ ಇದ್ದಕ್ಕಿದ್ದಂತ ಅಂದರೆ ಏನು ಯಾವ ರೀತಿಯಲ್ಲಿ ಹುಟ್ಟು ಬಟ್ಟೆಯಲ್ಲೇ ಹೊರಗೆ ಹಾಕೋದಂತಾರಲ್ಲ ಆ ರೀತಿ ಎಲ್ಲರನ್ನೂ ಸಹ ಹೊರಗೆ ಹಾಕಲಾಗಿದೆ. ಇದರಿಂದಾಗಿ ಇಡೀ ಒಂದು ಕುಟುಂಬ ಒಂದು ಬೀದಿ ಪಾಲಾಗುವಂಥ ಪರಿಸ್ಥಿತಿ, ಬೀದಿಯಲ್ಲಿ ಬಂದು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ವಿಚಿತ್ರ ಅಂದರೆ ಇಲ್ಲಿ ಸಾಲ ಮಾಡಿದವರು ಒಬ್ಬರಾದರೆ ಶಿಕ್ಷೆ ಅನುಭವಿಸ್ತಾ ಇರೋರು ಮತ್ತೊಬ್ಬರು ಅನ್ನೋ ಒಂದು ಪರಿಸ್ಥಿತಿ ಸಹ ನಿರ್ಮಾಣವಾಗಿದೆ. ಇಲ್ಲಿ ಮುಖ್ಯವಾಗಿ ಈ ಮನೆ ಏನು ಬ್ಯಾಹಟ್ಟಿಯಲ್ಲಿ ಇರುವಂತಹ ಮನೆ ಇರೋದು ಬಿ ಜಾನ್ ಅನ್ನೋರ ಹೆಸರಿನಲ್ಲಿ. ಆದರೆ ಮುಕ್ತುಮ್ ಸಾಬ್, ಆ ಬಿ ಜಾನ್ ಅವರ ಮಗ ಮುಕ್ತುಮ್ ಸಾಬ್ ಏನಂದರೆ ಖಾಸಗಿ ಫೈನಾನ್ಸ್ ಸಂಸ್ಥೆಯಲ್ಲಿ, ಮೈಕ್ರೋ ಫೈನಾನ್ಸ್ ಸಂಸ್ಥೆಯಲ್ಲಿ 2.5 ಲಕ್ಷ ರೂಪಾಯಿ ಒಂದು ಸಾಲ ಮಾಡಿದ್ದ. ಆತ ಬೇರೆ ಬೇರೆ ಹಂತವಾಗಿ ಆ ಒಂದು ಹಣನ ತುಂಬ್ಕೊಂಡು ಬರ್ತಾ ಇದ್ದ. ಆದರೆ 48,000 ಇದ್ದಂಥ ಸಂದರ್ಭದಲ್ಲಿ ಅದನ್ನು ಹಾಗೆಯೇ ಬಾಕಿ ಉಳಿಸ್ಕೊಂಡು ಬಂದ. ಅದರ ಪರಿಣಾಮ ಏನಂದರೆ ಈಗ 1,86,000 ರೂಪಾಯಿ ಅಂದರೆ ಆ 48,000ದ ಮೊತ್ತ ಈಗ ಏನಾಗಿದೆ, ಬಡ್ಡಿ ಇತ್ಯಾದಿಗಳು ಸೇರಿ 1,86,000 ರೂಪಾಯಿ ಅಷ್ಟು ಈಗ ಮೊತ್ತವಾಗಿದೆ. ಹಾಗಾಗಿ ಆ ಹಣ ಕಟ್ಟೆ ಅಂತೇಳಿ ಏನು ಕಂಡೀಷನ್ ಹಾಕಿದಂತಹ ಒಂದು ಫೈನಾನ್ಸ್ ಕಂಪ್ನಿಯವರು ನೋಟಿಸ್ ಸಹ ಕೊಟ್ಟಿದ್ದರು. ಕೊನೆಗೆ ಏನಂದರೆ ಈ ಒಂದು ಮನೆಯನ್ನು ಸೀಸ್ ಮಾಡುವ ಮೂಲಕ ಏನಂದರೆ ಎಲ್ಲರನ್ನೂ ಸಹ ಮನೆಯಲ್ಲಿದ್ದ ಎಲ್ಲರನ್ನೂ ಸಹ ಹೊರಗೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಏನು ಒಂದು ಮನೆಯಲ್ಲಿದ್ದವ್ರನ್ನ ಹೊರಗೆ ಹಾಕಿದ್ದು ಒಂದು ಬೆಳವಣಿಗೆ. ಆದರೆ ಇಲ್ಲಿ ಮುಖ್ಯವಾಗಿ ಏನಂದರೆ ಅಲ್ಲೇನು ರೇಷ್ಮಾ ಅನ್ನೋ ಒಂದು ಗರ್ಭಿಣಿ ಮಹಿಳೆ ಇದ್ಲು, ಆ ಮಹಿಳೆಯನ್ನು ಸಹ ಅಲ್ಲಿ ಹೊರಗೆ ಹಾಕಿರೋದು ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಕಂತು ಇರೋದು ಇವ್ರ ಅಣ್ಣನ ಮೇಲೆ ಕಂತಿದೆ, ಬಟ್ ಇವ್ರಿಗೆ ಕುತ್ತಿಗೆ ಬಂದೈತಿ. ಅವರು ಬೇರೆ ಕಡೆ ಮದುವೆ ಮಾಡಿಕೊಂಡು ಬೇರೆ ಕಡೆ ವಾಸವಾಗಿದ್ದಾನೆ. ಈಗ ಅನಾರೋಗ್ಯದಿಂದ ಬಳಲ್ತಿರ್ತಕ್ಕಂಥ ತಂದೆ, ಇವನ ಹೆಂಡ್ತಿ ಗರ್ಭಿಣಿ ಮತ್ತು ಒಂದು ತಾಯಿ ಕಟ್ಕೊಂಡು ಎಲ್ಲ ಸಂಸಾರ ನಿಗಿಸ್ಕೊಂಡು ಹೋಗೋನೆ ಮನೆ ಮಗ ಥರ ಇವ ಅದಾನ. ಇವನ್ಕಿನ್ನ ದೊಡ್ಡ ಇರೋ ಅಣ್ಣ ಮನೆ ಬಿಟ್ಟು ಬೇರೆ ಕಡೆ ಮದುವೆ ಮಾಡ್ಕೊಂಡು ಬೇರೆ ಕಡೆ ವಾಸವಾಗಿದ್ದಾನ. ಹಿಂಗಾದಾಗ ಇವನ್ ಲೋನ್ ಕಟ್ಟಿ ಮನೆ ಬಿಡಿಸೋದಂದ್ರೆ ಇವನ ಕೈಲೇ ಆಗೋದಿಲ್ಲ ಸರ್, ಆಗೋದಿಲ್ಲ. ಆ ಕಾರಣದಿಂದಾಗಿ ಆ ಮಗನ ಯಾವ ಫೈನಾನ್ಸ್ದವರು ಅವನಿಗೆ ಲೋನ್ ಕೊಟ್ಟಿದ್ದಾರೆ ನೋಡಿ, ಅದೇ ಫೈನಾನ್ಸ್ದವ್ರು ಆ ಮಗನ ಮೇಲೆ ಅದು ಏನು ಕ್ರಮ ಜರುಗಿಸ್ತಾರೋ ಜರುಗಿಸಿ ಆ ಮಗನ ಮೇಲೆ ಆ್ಯಕ್ಷನ್ ತೊಗೊಂಡು ಅವನಿಗೆ ಕಂತು ಕಟ್ಟಕ್ಕೆ ಹೇಳ್ಬೇಕಂತೇಳಿ ನಮ್ಮ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಇಲ್ಲೇನು ಮನೆಯಲ್ಲಿದ್ದ ಬೇರೆ ಬೇರೆ ಅವರು ಸಹ ಮನವಿ ಮಾಡಿದ್ರು. ಅಂದರೆ ಒಂದು 2 ತಾಸಾದರೂ ಒಂದು ಕಾಲಾವಕಾಶ ಕೊಡ್ರಿ, ನಾವು ಏನಾದರೂ ಮಾಡಿ ಒಂದು ಹೊಂದಿಸ್ತೀವಿ ಅನ್ನೋ ಒಂದು ಮಾತನ್ನು. ಜೊತೆಗೆ ಸ್ಥಳೀಯರು ಸಹ ಒಂದು ರಿಕ್ವೆಸ್ಟ್ ಮಾಡಿದರು ಆ ಫೈನಾನ್ಸ್ ಸಿಬ್ಬಂದಿಗೆ. ಆದರೆ ಏನು ಅವರು ಪೊಲೀಸರು ಕರ್ಕೊಂಡು ಬಂದಂತಹ ಫೈನಾನ್ಸ್ ಸಿಬ್ಬಂದಿ ಯಾವುದೇ ಕಾರಣಕ್ಕೂ ನಿಮಗೆ ಸಮಯಾವಕಾಶ ಕೊಡಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಒಂದು ಖಡಕ್ ಮಾತು ಹೇಳೋದ್ರ ಜೊತೆಗೆ ಏನಂದರೆ ಎಲ್ಲರನ್ನೂ ಸಹ ಹೊರದಬ್ಬುವ ಮೂಲಕ ಏನು ಬೀಗ ಹಾಕಿದ್ದಾರೆ. ಇದ್ರ ಪರಿಣಾಮ ಏನಾಗಿದೆ ಅಂದರೆ ಏನು ಆ ಮಹಿಳೆ ಗರ್ಭಿಣಿ ಮಹಿಳೆ ಒಂದು ಕುಸಿದು ಬಿದ್ದಿದ್ದಾಳೆ. ಆಕೆಗೆ ಏನು ಅನಾರೋಗ್ಯ ಏನು ಯಾವಾಗ ಕುಸಿದು ಬಿದ್ದಲು ಆಗೇನು ಅಸ್ವಸ್ಥಗೊಂಡ್ಲು, ಆಕೆನೇನೆಂದರೆ ಹುಬ್ಬಳ್ಳಿಯ ಕಿಮ್ಸ್ಗೆ ಕಳಿಸ್ಕೊಳ್ಳಲಾಗಿತ್ತು ಚಿಕಿತ್ಸೆಗೆ ಅಂತೇಳಿ ಕರೆತರಲಾಗಿತ್ತು. ಅಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಸಿಬ್ಬಂದಿ ಏನಂದರೆ ಈಕೆಯ ಆಧಾರ್ ಕಾರ್ಡು ಮತ್ತು ತಾಯಿ ಕಾರ್ಡು ಯಾವುದೂ ಇಲ್ಲದೇ ಇರೋ ಹಿನ್ನೆಲೆಯಲ್ಲಿ ನಾವು ಚಿಕಿತ್ಸೆ ಕೊಡಲಿಕ್ಕೆ ಆಗಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು. ಹೀಗಾಗಿ ಅಲ್ಲಿ ಏನು ಕಿಮ್ಸ್ನಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ನಿರಾಕರಣೆ ಮಾಡಿದ ಹಿನ್ನೆಲೆಯಲ್ಲಿ ಏನಂದರೆ ಅವರು ಮತ್ತೆ ವಾಪಸ್ಸು ಬ್ಯಾಹಟ್ಟಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದಷ್ಟು ಚಿಕಿತ್ಸೆ ಪಡೆದು ಏನಂದರೆ ಆ ಮಹಿಳೆ ಜೊತೆಗೆ ಇಡೀ ಕುಟುಂಬಸ್ಥರು ಆ ಮನೆ ಹೊರಗಡೆ ಇರುವಂತಹ ಒಂದು ಕಟ್ಟೆ ಮೇಲೇ ಇಡೀ ರಾತ್ರಿ ಕಳೆದಿದ್ದಾರೆ. ಇಡೀ ಏನು ಸಿಕ್ಕಾಪಟ್ಟೆ ಚಳಿ ಇದ್ದರೂ ಸಹ ಆ ಒಂದು ಚಳಿನಲ್ಲೇ ಹೊದ್ಕೊಳ್ಳಿಕ್ಕೆ ಏನೂ ಒಂದು ವಸ್ತು ಇಲ್ಲದ್ರೂ ಸಹ ಆ ಚಳಿನಲ್ಲೇ ಕಾಲ ಕಳೆಯುವ ಜಾಗರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆ ಕೀಲಿ ಹಾಕಿ ಸಲುವಾಗಿ ಇಲ್ಲೇ ಹೊರಗೆ ಕೂತೀವ್ರಿ ಸರ್, ಅಂಗಳದಾಗ ಕೂತೀವ್ರಿ ಇಲ್ಲೇ ಹೊರಗೆ. ಮತ್ತು ಹಿಂಗೆ ಪ್ರಾಬ್ಲಮ್ ಆಗೈತಿ ಅಂತಂದ್ರೆ ಯಾರು ಏನಿದು ರೆಸ್ಪಾನ್ಸು ಮಾಡಿಲ್ಲ ರೀ. ಮತ್ತು ನಿನ್ನೆ ಟೈಮ್ ಕೊಡು ಅಂದರು ಕಾಲಾವಕಾಶ ಕೊಟ್ಟಿಲ್ಲರಿ. ಅದು ನಮ್ಮ ಅಣ್ಣಾರಿಗೆ ಸಾಲ ಹೊರಿಸಿದ್ರಿ. ಅದು ಏನು ಇವ್ರಿಗೆ ನಮ್ಮ ಕಾಕವ್ರಿಗೆ ನಮ್ಮ ಚಿಗವರಿಗೆ ಏನು ಗೊತ್ತಾಗಿಲ್ಲ ರೀ ಅದ್ರದ್ದು ಏನು ಅನ್ನೋದು.
ಮತ್ತು ನಿನ್ನೆ ಸಡನ್ಲಿ ಬಂದು ಹೊರಗೋರಿ ಅಂತಂದ್ರೆ ನಮ್ಗೆ ಟೈಮ್ ಕೊಡ್ರಿ ಸರ, ನಮ್ಗೆ 4 ಗಂಟೆ ತನಕ ಟೈಮ್ ಕೊಡು ಅಂದರು, ಟೈಮ್ ಕೊಟ್ಟಿಲ್ರಿ. ಅದ್ರಾಗ ಗಂಡ್ಮಗನವರು ನಮ್ಮ ತಮ್ಮಾರು ಕೆಲ್ಸಕ್ಕೆ ಹೋಗಿದ್ರಿ ಬೇರೆ ಕಡೆ, ಅವ್ರು ಬರ್ಬೇಕಂದ್ರೆ ಲೇಟ್ ಆಯ್ತು ರೀ. ಆದ್ರೂ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬೆಳಗ್ಗೆಯಿಂದ ಕೆಲಸ ಮಾಡಿತ್ತು ರೀ. ಕೆಲಸ ಮಾಡಿದ್ಗಳೇ ಊಟನೂ ಉಂಡಿದ್ದಿಲ್ಲ, ಏನಿದ್ದಿಲ್ಲ ರೀ. ಅದು ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ ರೀ. ಪ್ರೆಗ್ನೆಂಟ್ ಇದ್ರೂ ಅದು ಟೈಮ್ ಸಿರಿ ಟ್ಯಾಬ್ಲೆಟ್ ತೊಗೋ ಅಂತ ಹೇಳ್ಯಾರ್ರಿ. ಅದಕ್ಕೆ ಮನೆಯಿಂದ ಹೊರಗೆ ಹಾಕಿದ್ಗಳೇ ಅವ್ರಿಗೆ ಪ್ರೆಗ್ನೆಂಟ್ ಇದ್ದವ್ರು ರೇಷ್ಮಾ ಅವ್ರಿಗೆ ಚಕ್ರ ಬಂದು ಹೊಟ್ಟೆ ನೋವು ಅದು ಸ್ಟಾರ್ಟ್ ಆಗಿ ಆಮೇಲೆ ಮಧ್ಯಾಹ್ನಂತ ಆಸ್ಪತ್ರೆಗೆ ತೊಗೊಂಡು ಹೋದ್ರೆ ಅಲ್ಲಿ ತಾಯಿ ಕಾರ್ಡ್ ಇರ್ಲಾರ, ಆಧಾರ್ ಕಾರ್ಡ್ ಇರ್ಲಾರ, ಏನಕ್ಕೂ ಅಲ್ಲಿ ಹಾಸ್ಪಿಟಲ್ದಾಗ ರೆಸ್ಪಾನ್ಸ್ ಮಾಡಿಲ್ರಿ ಸರ್. ಮತ್ತು ಏನೇನು ಪ್ರಾಬ್ಲಮ್ ಆದ್ರೆ ಅದಕ್ಕೆ ಯಾರು ಜವಾಬ್ದಾರ ಆಗ್ತಾರೆ ಹೇಳ್ರಿ? ಇದೆಲ್ಲವನ್ನು ನೋಡಿದ ಜನ ಸಹ ಮರುಕು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನಂದರೆ ನಾವು ಸಹ ಸರ್ಕಾರದ ಗಮನಕ್ಕೆ ಏನಾದರೂ ಇದು ಇತ್ತೀಚಿನ ದಿನಗಳಲ್ಲಿ ಫೈನಾನ್ಸ್ ಸಂಸ್ಥೆಗಳ ಒಂದು ಏನು ಆಟಾಟೋಪ ಜೋರಾಗಿದೆ, ಅದಕ್ಕೆ ನಾವು ಮುಖ್ಯಮಂತ್ರಿಗಳಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ಮನವಿ ಮಾಡ್ತೀವಿ ಅಂತೇಳಿ ಗ್ರಾಮಸ್ಥರು ಹೇಳಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿರೋದೇನೆಂದರೆ ಏನು ಸಾಲ ಮಾಡಿರೋದು ಒಬ್ಬರು ಏನು ಮಕ್ತಮ್ ಸಾಬ್ ಅಂತ ಏನಿದ್ದಾನೆ ಅವನೇನೆಂದರೆ ಈಗ ಆಲ್ರೆಡಿ ಮನೆ ತೊರೆದು ಹಲವು ತಿಂಗಳುಗಳಾಗಿದೆ. ಅಂದರೆ ಯಾವಾಗ ಫೈನಾನ್ಸ್ ಸಂಸ್ಥೆಯವರು ಏನು ಬೆನ್ನು ಬಿದ್ದರು ಆ ಸಂದರ್ಭದಲ್ಲಿನೇ ಅವನು ಮನೆ ತೊರೆಯೋದ್ರ ಜೊತೆಗೆ ಸಿಮ್ ಕಾರ್ಡ್ ಸಹ ಚೇಂಜ್ ಮಾಡಿದ್ದಾನೆ. ಅದೆಲ್ಲದರ ಎಫೆಕ್ಟ್ ಅಂದರೆ ಅವನು ಮಾಡಿದ ಸಾಲಕ್ಕೆ ಅವರ ಮನೆಯ ಇತರೆ ಸದಸ್ಯರು ಒಂದು ಸಮಸ್ಯೆ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಮಕ್ತುಮ್ ಸಾಬ್ ಮಾತ್ರ ಊರಲ್ಲಿಲ್ಲ, ಆದರೆ ಅದರ ಪರಿಣಾಮನ ಈಗೇನು ಬಿಬಿ ಜಾನ್ ಇರ್ಬೋದು, ಅವ್ರ ಪತಿ ಇರ್ಬೋದು, ಮತ್ತು ಇಡೀ ಕುಟುಂಬಸ್ಥರು ಉಳಿದವರು ಏನು ಈಗ ರೇಷ್ಮಾ ಗರ್ಭಿಣಿ ಇದ್ದಾಳೆ ಅವರೆಲ್ಲರೂ ಸಹ ಅನುಭವಿಸುವಂತಾಗಿದೆ. ಈಗ ಅನಿವಾರ್ಯವಾಗಿ ಏನು ಈಗಲೂ ಸಹ ಅಂದರೆ ಏನೆಲ್ಲ ಮನವಿ ಮಾಡಿದ್ರು ಸಹ ಮನ ಕರಗದಂತಹ ಫೈನಾನ್ಸ್ ಸಿಬ್ಬಂದಿ ಈ ಒಂದು ಕಲ್ಲು ಹೃದಯ ಅನ್ನೋ ರೀತಿಯಲ್ಲಿನೇ ವರ್ತನೆ ಮಾಡಿ ಅವರೆಲ್ಲರನ್ನೂ ಹೊರಗಾಕಿದ್ದಾರೆ. ಗ್ರಾಮಸ್ಥರು ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಅಥವಾ ಮನವಿ ಮಾಡಿದ್ರು ಸಹ ಯಾವುದಕ್ಕೂ ಸಹ ಸ್ಪಂದನೆ ಮಾಡುವಂಥ ಕೆಲಸ ಮಾಡಿಲ್ಲ. ಈಗೇನು ಎಕ್ವಿಟಾಸ್ ಫೈನಾನ್ಸ್ ಇದೆ ಅಲ್ಲ, ಇದು ಇವರು ನಿನ್ನೆನೇ ಬಂದು ಕೋರ್ಟ್ ಆರ್ಡರ್ ಐತೆ ನಮ್ಮ ಹತ್ರ ಅಂಥೇಳಿ ಅವರು ಗರ್ಭಿಣಿ ಮಹಿಳೆ ಇದ್ದಾರೆ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲದಾನೆ, ಅವ್ರಿಗೆ ಯಾರನ್ನೂ ನೋಡ್ದಾನೆ ಅವ್ರನ್ನೆಲ್ಲರೂ ಹೊರಗೆ ಹಾಕ್ಯಾರ. ಈಗ ಮತ್ತು ಇದನ್ನು ಫೈನಾನ್ಸ್ ಇದನ್ನು ಲೋನ್ ತೊಗೊಂಡವ್ರು ಬೇರೆ ಇದ್ದಾರೆ, ಆದರೆ ಇವರು ಶ್ಯೂರಿಟಿ ಕೊಟ್ಟಾರ, ಮನಿನೇ ಶ್ಯೂರಿಟಿ ಕೊಟ್ಟಾರ. ಅಂದರೆ ಇದನ್ನು ಈಗ ಅವರು ಸೀಜ್ ಮಾಡಿ ಅವರೆಲ್ಲ ಹೆಣ್ಮಕ್ಳು ಅದಾರ, ಗರ್ಭಿಣಿಯರು ಅದಾರ. ಆಮೇಲೆ ಒಂದು 2 ತಾಸು ಟೈಮ್ ಕೊಡ್ರಿ, ನಾವು ಏನಾರ ಮಾಡಿ ಒಣ್ಣೆನವ್ರು ಕೂಡಿ ಹಣ ಕೊಡ್ತೇವೆ, ಎಷ್ಟು ಸಾಧ್ಯಕ್ಕೈತೆ ಅಷ್ಟು ತುಂಬ್ತೇವೆ, ಮತ್ತೆ ತುಂಬ್ತೇವೆ ಅಂತಂದರು ನಾವು ಕೊಡೋಂಗಿಲ್ಲ ಅಂತೇಳಿ ದಬ್ಬಾಳಿಕೆ ಮಾಡಿ ಆಮೇಲೆ ಇದ್ರಾಗ ಪೊಲೀಸರು ಕರ್ಕೊಂಬಂದು ಇವರೆಲ್ಲ ಹೆದರಿಸಿ, ಪೊಲೀಸರು ಬಂದ್ಬಿಟ್ಲೆ ಇವರೆಲ್ಲ ಒಂದಿಷ್ಟು ಮಂದಿ ಹೆದರಿ ಓಡಿ ಹೋಗ್ಬಿಟ್ಟಾರ ಏನಾರು ಮಾಡ್ತಾರಂತಂದು. ಇಂಥ ಒಂದು ವ್ಯವಸ್ಥೆ ಹಳ್ಳಿ ಒಳಗೆ ಭಯಂಕರ ನಡೆದ್ಬಿಟ್ಟೈತಿ. ಎಲ್ಲ ಫೈನಾನ್ಸ್ನವ್ರು ಏನು ಮಾಡ್ತಾರೆ, ಜಾಹೀರಾತು ಕೊಡ್ತಾರೆ, ನಾವು ಮನೆ ಮೇಲೆ ಲೋನ್ ಕೊಡ್ತೀವಿ, ನಾವು ಬೈಕ್ ಮೇಲೆ ಲೋನ್ ಕೊಡ್ತೀವಿ, ನಾವು ಕಾರ್ ಮೇಲೆ ಲೋನ್ ಕೊಡ್ತೀವಿ, ನಾವು ಅಂಥದ್ರ ಮೇಲೆ ಕೊಡ್ತೀವಿ ಅಂತೇಳಿ ಆ ಜಾಹೀರಾತು ನೋಡಿ ಕೆಲವಷ್ಟು ಮಂದಿ ಏನು ತೊಂದರೆ ಇದ್ದವಂಥವ್ರು ಹೋಗಿ ತೊಗೊಂಡ ತಕ್ಷಣ ಅವ್ರ ಮೇಲೆ 20%, 15%, ಅವ್ರ ಮನಸಾ ಇಚ್ಚಿ 30%, ಎಷ್ಟು ಸಾಧ್ಯಕೈತೆ ಅಷ್ಟು ಮನಸಾ ಇಚ್ಚಿ ಅದ್ರ ಮೇಲೆ ಅವರ ಇಂಟ್ರೆಸ್ಟ್ ಬಡ್ಡಿಯನ್ನು ಹೆಚ್ಚಿಸ್ಬೇಕಂತನ ತೊಂದರೆ ಕೊಡಾಕತ್ತಾರ. ಇದರಿಂದ ಭಾಳಷ್ಟು ಮಂದಿ ಏನಾಗ್ಯಾರ ಅಂತಂದ್ರೆ ಊರು ಬಿಟ್ಟು ಹೋಗ್ಬಿಟ್ಟಾರ, ಲೋನ್ ತೊಗೊಂಡಂಥವ್ರು ಊರು ಬಿಟ್ಟು ಹೋಗ್ಯಾರ. ಕೆಲವಷ್ಟು ಮಂದಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಾಕತ್ತಾರ. ಇಂಥ ಫೈನಾನ್ಸ್ಗಳನ್ನು ಮೊದಲು ಏನಾಗೈತೆ ಅಂತಂದ್ರೆ ಸರ್ಕಾರ ಬಂದ್ ಮಾಡ್ಬೇಕು ಫಸ್ಟ್. ಅದಕ್ಕೆ ನಾವು ಇವತ್ತು ಒಂದು ಪತ್ರ ಮಾಡ್ತೀವಿ, ಮುಂದಿನ ದಿನದಾಗ ಹಿಂಗೆ ಆತಂತಂದ್ರೆ ಇಂಥ ಫೈನಾನ್ಸ್ಗಳ ವಿರುದ್ಧ ನಾವು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ಬೇಕನ್ನುವಂಥ ಉದ್ದೇಶ ಹೊಂದೀವಿ. ನೀವು ದುಡ್ಡು ತುಂಬ್ರಿ, ಆಮೇಲೆ ಬೇಕಾದ್ರೆ ನಿಮಗೆ ಮನೇನ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಆದರೆ ಇಲ್ಲಿ ಕುಟುಂಬಸ್ಥರ ವಾದ ಏನಂದರೆ ಇದು ಮನೆ ಇರೋದು ಬಿಬಿ ಜಾನ್ ಹೆಸರಲ್ಲಿ, ನೀವು ಸಾಲ ಕೊಟ್ಟಿರೋದು ಮಕ್ತುಮ್ ಸಾಬ್ಗೆ, ಹಾಗಾಗಿ ನೀವು ಸಾಲ ಯಾರಿಗೆ ಕೊಟ್ಟಿರೋ ಅವ್ರ ಬಳಿ ಸಾಲ ವಸೂಲಿ ಮಾಡಿಕೊಳ್ರಿ, ಅದನ್ನು ಬಿಟ್ಟು ನೀವು ನಮ್ಮ ಹತ್ರ ಬಂದು ಈ ರೀತಿ ನಮಗೆ ಕಿರುಕುಳ ಕೊಡೋದು ಸರಿಯಲ್ಲ. ಯಾವುದೇ ಕಾರಣಕ್ಕೂ ಏನು ನಾವು ಸಾಲ ಮರುಪಾವತಿ ಮಾಡಲಿಕ್ಕಾಗಲ್ಲ, ನಮ್ಮ ಹತ್ರ ಅಷ್ಟು ಹಣ ಇಲ್ಲ. ಹಾಗಾಗಿ ನೀವೇನೆಂದರೆ ಯಾರಿಗೆ ಸಾಲ ಕೊಟ್ಟಿದ್ರೆ ಅವ್ರ ಹತ್ರ ವಸೂಲಿ ಮಾಡಿರಿ, ಆದರೆ ನಮ್ಮ ಮನೇನ ನಮಗೆ ಬಿಟ್ಟು ಕೊಡ್ರಿ ಅನ್ನೋ ಒಂದು ಮನವಿನ ಕುಟುಂಬಸ್ಥರು ಮಾಡ್ತಾಯಿದ್ದಾರೆ. ಒಟ್ಟಾರೆ ಏನು ಫೈನಾನ್ಸ್ ಸಿಬ್ಬಂದಿಯ ಒಂದು ದರ್ಪ ಒಂದು ರೀತಿಯಲ್ಲಿ ಇಡೀ ಕುಟುಂಬನ ಬೀದಿಯಲ್ಲಿ ಬಂದು ನಿಲ್ಲುವಂತೆ ಮಾಡಿದೆ ಮತ್ತು ಈ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವಂತಹ ಪ್ರಯತ್ನಕ್ಕೆ ಗ್ರಾಮಸ್ಥರು ಕೈ ಹಾಕಿದ್ದಾರೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ.